ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು NKT ಸೀರೀಸ್. ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ನಾವು ಮೊಬೈಲ್ನ ಬ್ಯಾಟ್ರಿ ಚೇಂಜ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೈಕೇರಿಗೆ ಕೊಟ್ಟಿದ್ವಿ. ಸೊ ಇವತ್ತು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಹಲೋ, ಹೋಗಿ ಬ್ಯಾಟ್ರಿ ಹೆಲ್ತ್ 100%. ನಮ್ಮ ತನ್ವಿ ಅಂತೂ ಫುಲ್ ನಿದ್ದೆ ಮೂಡಲ್ಲೇ ಇದ್ದ. ಅವತ್ತು ಕ್ರಿಸ್ಮಸ್ ಬೇರೆ, ಎಲಿಮೆಂಟ್ಸ್ ಮೇಲೆ ಕ್ರಿಸ್ಮಸ್ಗೆ ಡೆಕೋರೇಷನ್ ಕೂಡ ಆಗಿತ್ತು. ಇಲ್ಲಿ ಹೈಕೇರ್ ಅವರು ಪಾಪುಗೆ ಚಾಕ್ಲೇಟ್ ಕೊಡ್ತಾ ಇದ್ದಾರೆ ಕ್ರಿಸ್ಮಸ್ ಅಂತ. ಒಂದೇ ಸಾಕಲ್ಲ ಮಗನೇ? ನಮ್ಮ ತನ್ವಿ ಅಂತೂ ಅಲ್ಲಿ ಮಕ್ಕಳನ್ನೆಲ್ಲ ನೋಡಿ ಫುಲ್ ಓಡಾಡ್ತಾ ಇದ್ದ. ಅದಾದಮೇಲೆ ಇಲ್ಲಿ ಗೇಮಿಂಗ್ ಝೋನ್ ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಪಾಪುಗೆ ಫುಲ್ ಎಸ್ಕಲೇಟ್ರಲ್ಲಿ ಮಾಲೆಲ್ಲ ಅರೌಂಡ್ ಓಡಿಸಿ ನಾವು ಅಲ್ಲಿಂದ ಹೊರಟು ಬಂದು ಸ್ವಲ್ಪ ಜೋಳ ಮತ್ತು ಫಾಲದ ಕುಟ್ಕೊಂಡು ಮನೆಗೆ ಹೋದ್ವಿ. ಕಿರಣ್ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಅವನಿಗೂ ಕೂಡ ಕಫ ಜಾಸ್ತಿ ಆಗಿತ್ತು. ಸೊ ನೆಬುಲೈಸೇಷನ್ ಮಾಡಿಸ್ಕೊಂಡ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಾನು ಮೊಬೈಲ್ ಬ್ಯಾಟ್ರಿ ರಿಪ್ಲೇಸ್ ಮಾಡಿ ಆಫ್ಟರ್ 3-4 ಡೇಸ್ ವರ್ಕ್ ಮಾಡಾದಮೇಲೆ ನನಗೆ ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ಅದ್ರ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ ಬರ್ತಾ ಅಲ್ವಾ, ಮತ್ತು ಅದ್ರ ಕಾಸ್ಟ್ ಎಷ್ಟಾಯಿತು, ಮತ್ತು ಬ್ಯಾಟ್ರಿ ಹೆಲ್ತ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಎಲ್ಲನೂ ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ಏನಪ್ಪ ಅಂತಂದರೆ, ನಾನು ಯೂಸ್ ಮಾಡ್ತಿರೋ ಐಫೋನ್ ಮಾಡಲ್ ಬಂದು 13. ಬ್ಯಾಟ್ರಿ ಪರ್ಸೆಂಟೇಜು ಎಷ್ಟಿರಬೇಕು ಯೂಶ್ವಲಿ ಅಂತಂದರೆ 75% ಮೇಲ್ಗಡೆ ಇರಬೇಕು. 75% ಕೆಳಗಡೆ ಬಂದ ತಕ್ಷಣ ನಾವು ಬ್ಯಾಟ್ರಿನ ರಿಪ್ಲೇಸ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ನನಗೂ ಕೂಡ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ನಾನು 58% ನನ್ನ ಫೋನ್ ಬ್ಯಾಟ್ರಿ ಡೌನ್ ಆಗೋ ತನಕ ಯೂಸ್ ಮಾಡಿದ್ದೆ. ಆಮೇಲೆ ಗೊತ್ತಾಯಿತು 75% ಕೆಳಗೆ ಬಂದಿದ ತಕ್ಷಣ ಬ್ಯಾಟ್ರಿ ರಿಪ್ಲೇಸ್ ಮಾಡಬೇಕು ಅಂತ. ಇನ್ನೊಂದು ಏನಪ್ಪ, ಈ ಬ್ಯಾಟ್ರಿ ಹೆಲ್ತ್ನ ಹೆಂಗೆ ಮೇಂಟೈನ್ ಮಾಡೋದು ಅಂತಂದರೆ, ಬ್ಯಾಟ್ರಿ ಪರ್ಸೆಂಟೇಜ್ ನಾವು ಚಾರ್ಜ್ ಆಗ್ತವೆ 80% ಮೇಲೆ ಹೋಗಬಾರ್ದು. ಮತ್ತು ಬ್ಯಾಟ್ರಿ ಡೌನ್ ಆಗಿದ ತಕ್ಷಣ 20% ಕೆಳಗಡೆ ಏನು ಬರುತ್ತಲ್ಲ, ಆವಾಗ ಫೋನ್ನ ಯೂಸ್ ಮಾಡಬಾರ್ದು. ಅವಾಗಷ್ಟೇ ನಾವು ಬ್ಯಾಟ್ರಿ ಹೆಲ್ತ್ನ ಕ್ಲೀನಾಗಿ ಮೇಂಟೈನ್ ಮಾಡ್ಬೋದು. ನಮಗೆ ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ ಆಗುತ್ತೆ. ಐಫೋನ್ ಬ್ಯಾಟ್ರಿ ನೀವು ರಿಪ್ಲೇಸ್ ಮಾಡಬೇಕಂತಂದರೆ ನೀವು ಐಕೇರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ಯಾಕಂದರೆ ನೀವು ಔಟ್ಸೈಡ್ ಹಸಿದ್ರೆ ಏನಾಗುತ್ತೆ ಅಂದರೆ ಮತ್ತೆ ಅದು ಬ್ಯಾಟ್ರಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನೀವು 1 year ಯೂಸ್ ಮಾಡಿದ್ರೆ ಮತ್ತೆ ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಇಟ್ಸ್ ಬೆಟರ್ ನೀವು ಐಕೇರ್ ಅಥವಾ ಐ ಸಪೋರ್ಟ್ ಏನಿರುತ್ತೋ ಅಲ್ಲೋಗಿ ನೀವು ರಿಪ್ಲೇಸ್ ಮಾಡಿದ್ರೆ ಬೆಟರು. ಇದು ನಾನು ಬ್ಯಾಟ್ರಿ ಯೂಸ್ ಮಾಡಿ ಆಲ್ಮೋಸ್ಟ್ 3-4 ಡೇಸಿಂದ ನಾನು ಈ ಫೋನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಟ್ರಿ ಹೆಲ್ತ್ ತುಂಬ ಚೆನ್ನಾಗಿ ಬಂದಿದೆ. ನಾನು ರೆಕಮೆಂಡ್ ಮಾಡ್ತೀನಿ, ನೀವು ಯಾರಾದರೂ ಮೊಬೈಲ್ ಪರ್ಸೆಂಟೇಜ್ ಬ್ಯಾಟ್ರಿದು 75% ಡೌನ್ ಬಂದರೆ ಇಟ್ ಇಸ್ ಬೆಟರ್ ಟು ರಿಪ್ಲೇಸ್ ದ ಬ್ಯಾಟ್ರಿ. ಅದರ್ವೈಸ್ ನಿಮ್ಮ ಮೊಬೈಲ್ಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಚಾರ್ಜಿಂಗ್ ಕಂಡೀಷನ್ ಕೂಡ ಕರೆಕ್ಟಾಗಿ ವರ್ಕ್ ಆಗೋಲ್ಲ. ಸೊ ಹಾಗಾಗಿ ನೀವು ರಿಪ್ಲೇಸ್ ಮಾಡಿಸಿ ಅಂತ ಹೇಳ್ತೀನಿ. ಇದಾಗಿತ್ತು ನಿಮಗೆ ಇನ್ಫಾರ್ಮೇಷನ್ ಅಬೌಟ್ ದ ಐಫೋನ್ ಬ್ಯಾಟ್ರಿ ರಿಪ್ಲೇಸ್ಮೆಂಟ್. ಇವಾಗ ಇನ್ನೊಂದು ಏನು ಹೇಳ್ಬೇಕು ಇಷ್ಟಪಡ್ತೀನಪ್ಪ ಅಂತಂದರೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ಇಲ್ಲಿಗೆ 1 year ಕಂಪ್ಲೀಟ್ ಆಗುತ್ತೆ. ಸೊ ನಾನು ಕನ್ಸಿಸ್ಟೆಂಟಾಗಿ ಇರೋಕ್ಕಾಗಿಲ್ಲ ಲಾಸ್ಟ್ ಇಯರಲ್ಲಿ. ಆದಷ್ಟು ಈ ವರ್ಷ ಕನ್ಸಿಸ್ಟೆಂಟಾಗಿ ಇರೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆದಷ್ಟು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಯಾರೆಲ್ಲ ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರೆಲ್ಲರೂ ತುಂಬ ಧನ್ಯವಾದನ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಇಯರ್ ಕೂಡ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.